ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಆಕ್ಷನ್. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಮತ್ತೆ ಸ್ವಾಗತ. ಸೊ ಇವತ್ತು ನಮ್ಮ ರೂಮಲ್ಲಿ ನಾವು ಅಮೆಝಾನಿಂದ ಒಂದು ಚೇರ್ನ ಆರ್ಡರ್ ಮಾಡಿದ್ದೀವಿ. ಆಸ್ಟಿನ್ ಅಮೆಝಾನಲ್ಲಿ ಕೆಲಸ ಮಾಡೋದಲ್ಲ. ಸೊ ನಮಗೊಂದು ಚೇರ್ ಆರ್ಡರ್ ಮಾಡಿದ್ದಾನೆ ರೂಮ್ಗೆ. ಏನಂದರೆ ನಾವು ಮನೇಲೇ ಕೆಲಸ ಮಾಡೋದ್ರಿಂದ ಕೂರಕ್ಕೊಂದು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರ್ತಾರ, ಕೂರಕ್ಕೆ ಚೇರ್ ಇರಲಿ ಅಂತ. ಸೊ ಈ ಚೇರ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಇದನ್ನ ಆಸ್ಟಿನ್ ಓದ್ತಾನೆ. ಅವನು ಅಮೆಝಾನಲ್ಲಿ ಕೆಲಸ ಮಾಡೋದ್ರಿಂದ ಅವನಿಗೆ ಎಲ್ಲ ಥರದ ಭಾಷೆಗಳು, ಲಿಪಿಗಳು ಗೊತ್ತಿದೆ. ಆಸ್ಟಿನ್ ಪ್ಲೀಸ್ ಓದಿ. ರೊಟೇಟೇಬಲ್ ಚೇರ್. ರೊಟೇಟೇಬಲ್ ಚೇರ್. ಸರಿ, ಓಪನ್ ಮಾಡ. ಹಸಿರು ಹಚ್ಕೋ, ನಿಧಾನ, ಬೆಂಡ್ ಕುಯ್ಬೇಡ, ಅದ್ರೊಳಗಿರೋದೆಲ್ಲ ಸೀಟ್ ಗಿಟ್ ಕುಯ್ದ್ಬಿಟ್ಟಿಯ ಫಸ್ಟ್ ದಿನನೇ. ಇಲ್ಲಿ ಇಲ್ಲಿ ಇಲ್ಲೊಂಚೂರು ತಗೋ ನೀನು. ಯಾವ ಕಲರ್ ಇದ್ರು? ಮಿಣಿ 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 ಮಾಡ್ತಕ್ಕಂಥ ಮಿಣಿ ಮಿಣಿಯ ಒಂದು ಇದಿರ್ತಕ್ಕಂಥ ಏನ್ ಕೊಟ್ಟಾರಮ್ಮ? ಫಸ್ಟ್ ಎಲ್ಲ ಹೊರಗಿಡೋಣ, ಆಮೇಲೆ ಬಾಕ್ಸ್ ಸೈಡಿಗೆ ಹಾಕ್ಬಿಡೋದು. ಹೆಡ್ ರೆಸ್ಟ್, ಅದೇನು ಆರ್ಮ್ ರೆಸ್ಟ್, ಇದು ಬೇಸು ಬೇಸು, ಬ್ಯಾಕ್ ರೆಸ್ಟು, ಇದೇನು ಅದು ಕೂರೋದು. ಅಂಡ್ ರೆಸ್ಟು. ನಿಧಾನಕ್ಕಮ್ಮ, ಕಿಟ್ಟು ಎದುರಲ್ಲ ಅಲ್ಲಿ. ಯಾವ ಕಲರ್ ಇದು? ಗ್ರೇ. ಇಲ್ಲ, ವೈಟ್ ಕಲರ್ ತರಿಸಿದೀವಿ. ವೈಟ್ ಕಲರ್ ಕ್ಲೀನಾಗಿರ್ಲಿ ಅಂತ. ಅಷ್ಟೇ ನೋಡು. ಓಸ್ತಿ ಇಂಥವೆಲ್ಲ ಬಿಡು, ಫಸ್ಟು ಮಾಡೋ ಕೆಲಸ ಮಾಡು. ಫಿಟ್ ಎಲ್ಲ ಅವರೇ ಮಾಡೋದು, ಅಮೆಝಾನ್ ಎಂಪ್ಲಾಯೀಸು ಅವರೇ ಮಾಡ್ತಾರೆ. ನಾವು ಅಲ್ಲಿ ತನಕ ನಾವು ಓಡಿಸೋದು ಅಷ್ಟೇ. ಓಡಿಸೋದು ನಾವು. ಫಸ್ಟು ಕವರ್ ಎಲ್ಲ ತೆಕ್ಕೋಬೇಕು. ಇದಕ್ಕೆ ಮ್ಯಾನ್ಯುವಲ್ ಏನೂ ಕೊಟ್ಟಿಲ್ಲ. ಹ್ಞೂ ಅಲ್ಲ, ಚಕ್ರ ಕೊಟ್ಟಿದ್ದಾರೆ. ಚಕ್ರ ಇದರಲ್ಲಿರ್ಬೇಕು ಮ್ಯಾನ್ಯುವಲ್. ಸಸ್ಪೆನ್ಷನ್ನು, ಹೈಡ್ರಾಲಿಕ್ಸ್ ಅದು. ಯಾವ್ದು? ಸಸ್ಪೆನ್ಷನ್ ಅಲ್ಲ, ಹೈಡ್ರಾಲಿಕ್ಸ್ ಅದು. ಬಟನ್ ತೆಗೆದಿದ್ದು ಓಪನ್ ಆಯ್ತು. ಇನ್ನಾಗಲ್ಲ ಬಿಡು, ಇನ್ನು ಒಳಗೆ ಹೋಗಲ್ವಾ? ಇದಕ್ಕೆ ಆಲೆನ್ ಕೀ ಬೇಕಲ್ಲ, ಅದು ಕೊಟ್ಟಿದ್ದಾರಾ? ಆಲೆನ್ ಕೀ ಕೊಟ್ಟಿಲ್ಲ. ಆಲೆನ್ ಕೀ ಎಲ್ಲಿರ್ಬೇಕು? ಹಾಂ, ಇದೆ. ಇದೇನಷ್ಟೇ ಇದು, ಅದೇ ಅದ್ರ ಬಟನ್ನು. ಏನು ತಿರುಗಿಸ್ಬೋದು ಇದರಲ್ಲಿ? ಸಣ್ಣ ಆಲನ್ ಕೀ ಕೊಟ್ಟ ಬೋಂಡ ಉರಿಯೋ ಥರ ಇಲ್ವಾ ಇದು? ಬಜ್ಜಿ ಬರೀ ತಿನ್ನೋದ್ರಲ್ಲೇ ಇರ್ತಿಯಲ್ಲ. ಹಾಂ, ಬೋಂಡ ಬಜ್ಜಿ. ಚೇರಿಂದು ರಿವ್ಯೂ ಅಮೆಝಾನಲ್ಲಿ ಚೆನ್ನಾಗಿತ್ತು. ರಿವ್ಯೂ ಚೆನ್ನಾಗಿತ್ತು ಅಂತ ತಗೊಂಡ್ವಿ. ಹಂಗೆ 3 ದಿನಕ್ಕೆ ಹೋದ್ರೆ ನಾವು ಕೊಡ್ತೀವಿ ಒಂದು ರಿವ್ಯೂ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಶ್ವಿನ್, ಫಸ್ಟ್ ಇದಕ್ಕೆ ಇದಾಕಣ ಬೇಸ್. ಶುರು ಮಾಡಮ್ಮ. ಆಯ್ತು. ಅಲ್ಲ, ಇದಕ್ಕೆ ಹಾಕೋಕ್ಕೆ ನಮ್ಗೆ ಗೊತ್ತಿಲ್ಲ. ಯಾವ್ದು ಫ್ರಂಟ್ ಹಾಕ್ಬೇಕು, ಯಾವ್ದು ಲೆಫ್ಟ್ ಹಾಕ್ಬೇಕು ಗೊತ್ತಿಲ್ಲ.
ಬರೀ ಇಂಥದೆಯ. ಆಯ್ತಾ? ನಾನೊಂದು ಹಾಕ್ತೇನೆ. ಬೇಡ, ನೀನು ಹಾಕು. ಎನರ್ಜಿ ಜಾಸ್ತಿ ಬೇಕು. ಎನರ್ಜಿ ಜಾಸ್ತಿ ಬೇಕು. ಬೇಸ್ ರೆಡಿಯಾಗಿದೆ. ಬೇಸಿಡು. ಬೇಸಿಗೆ ಇದಾಕ್ಬೇಕಂತ. ಸ್ಮೂತ್ ಆಗಿದೆ. ಇದಾ ಬೇಸಿಗೆ? ಇದು ಇಲ್ಲಿ ಇವಾಗ ಇದು ಹಾಕೋಕ್ಕೂ ಮುಂಚೆ ಯಾವ್ದು ಆ್ಯಂಗಲಲ್ಲಿ ಹಾಕಿ ತಂಗೆ ಬರಬೇಕು? ಮತ್ತೆ ಕರೆಕ್ಟ್ ಹಿಂಗಂದ್ರೆ ಮುಗೀತು. ಅಲ್ಲ, ಇದು ಫ್ರಂಟ್ ಅದು. ಇದರಲ್ಲಿ ಇದು ಫ್ರಂಟಾ ಬಾಕ್ಸು? ನಾಲ್ಕು ಒಂದೇ ಥರ ಇದೆ. ಹಾಂ, ಇದು ಸೈಡು ಆರ್ಮ್ ಇದೆ. ಆರ್ಮಿನ ತೂತ ಇದಾವಲ್ಲ ಇಲ್ಲಿ. ಪ್ಯಾರಿ ಸಮಾಜ್ ಗೈ. ಏನು ಆರ್ಮ್? ಹಾಂ, ಇಲ್ಲಿ ಆರ್ಮಿನ ತೂತಗಳು. ಆರ್ಮಿಡು ಸೈಡಲ್ಲಿ ಹಿಂಗು ಅದೇ ಕೆಳಗಡೆ ಬರುತ್ತೆ. ಈ ಸೈಡು ಹಿಂಗೆ ಬರುತ್ತೆ. ಒಂದು ಇಲ್ಲೊಂದು. ಇದು ಹಾಕ್ಬಿಡೋಣ ಫಸ್ಟು. ಇದು ಮ್ಯಾನ್ಯಲ್ ಕೊಟ್ಟಿಲ್ಲ ಬಾಕ್ಸ್ ಒಳಗೆ. ಚೂರು ಕಷ್ಟ ಆಗಿದೆ ಜೀವನ. ಎಲ್ಲೆಲ್ಲಿಗೆ ಏನೇನು ಅಂಟಿಸೋದು ಅಂತ ಗೊತ್ತಾಗ್ತಿಲ್ಲ. ಇದು ಹೆಂಗೆ ಹಾಕೋದು? ಇದು ಖಾಲಿ ಬೋಲ್ಟ್ ಹಾಕಿ ನೋಡೋ ಫಸ್ಟು, ತೂತ ಅಲ್ಲೇ ಇದೆಯಾ ಅಂತ. ತುಂಬ ದಿನ ಆದ್ಮೇಲೆ ತುಂಬ ಕಷ್ಟಪಡ್ತಾ ಇದ್ದೀನಿ ಜೀವನದಲ್ಲಿ. ಹಾಕಿದ್ವಿ ಎರಡು, ಗಟ್ಟಿ ಇದೆ ಇವಾಗ. ಇಲ್ಲಿಗೊಂದು ಬೇಸ್ ಹಾಕ್ಬಿಟ್ರೆ ಊರದೇ ಯಾವತ್ತು. ಸರ್ ಇದು ಸರ್ ಬೇಸ್ ಇದು ಸೈಡಿಗೆ ಕೂರ್ಸು. ಸೈಡಿಗೆ ಇದು ಸೈಡಿಗೆ ಹಿಂದೆ ಬರ್ಬೇಕಾ? ಇದಕ್ಕೆ ಹಾಕ್ಬೇಕಾ ಸರ್? ಅಲ್ಲ, ಇದು ತೂತ ಅಲೈನ್ಮೆಂಟ್ಗಳು ಇದಕ್ಕೆ ಆಗೋದು ಅಷ್ಟೇ. ಇದು ಹಿಂದೆನೇ ಬರುತ್ತಾ ಸೈಡಿಗೆ ಬರುತ್ತಾ? ಸೈಡಿಗೆ ಬರಬೇಕು. ನಿನ್ ಖುಷಿ ಕಣ, ಹಿಂದೆ ಬೇಕಂದ್ರೆ ಹಿಂದೆ. ನಂಗೆ ಸೈಡಿಗೆ ರೈಟ್ ಹ್ಯಾಂಡ್ ಈ ಕಡೆ. ಇಲ್ಲಿಗ ರೈಟ್ ಬರೋದು. ಹೌದೇನೋ? ಕರೆಕ್ಟ್ ಅಲ್ಲ? ರೈಟಿಗೆ ಇದೇ ರೈಟು. ಇದು ಅಲೈನ್ಮೆಂಟೇ ನೆಟ್ಟಿಗೆ. ಕರೆಕ್ಟ್. ಹಿಂಗೆ ಕೊಡುತ್ತೆ ರೈಟ್. ಇದು ಸಣ್ಣದು ಹಾಕದ, ಇದಕ್ಕೆ ದೊಡ್ಡದು ಹಾಕದ? ದೊಡ್ಡದೇ. ಅವನು ಚೈನಾದಲ್ಲಿ ತೂತ ಮಾಡಬೇಕಾದ್ರೆ ಒಂಚೂರು ಮೇಲ್ಗಡೆ ತೂತ ಮಾಡಿಬಿಟ್ಟಿದ್ದಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಂದು ಬೆರಳುಗಳು ಸ್ವಲ್ಪ ದಪ್ಪ ದಪ್ಪ ಇದಾವೆ. ನಮ್ಮ ದಪ್ಪ ದಪ್ಪ ಬಿಗರಲ್ಲ. ಇದೊಂದು ಫುಲ್ಲು ತೆಳ್ಳಗಿದೆ. ಫುಲ್ಲು ತೆಳ್ಳಗಿದೆ. ಚೆನ್ನಾಗಿ. ಹಾಗಾಗಿ ಸ್ವಲ್ಪ ಅದ್ರಲ್ಲಿ ಮಾಡಬಾರ್ದು, ಇದ್ರಲ್ಲಿ ಮಾಡೋ. ಇದ್ರಲ್ಲಿ ಸಣ್ಣದ್ರಲ್ಲಿ ತಿರುಗ್ಸಕ್ಕೆ ಈಸಿ ಆಗುತ್ತೆ. ಇದಕ್ಕಾದ್ರೆ ಒಂದು ಇದು ಇಟ್ಕೋಬೇಕು ಸತಿ, ಏನೇನೋ ಮಲ್ಟಿ ಟೂಲ್ ಅಲ್ಲ. ನಮ್ಮ ಡಿಕ್ಯಾತ್ಲಾನ್ ಇತ್ತು ಅಲ್ಲಿ. ಎಲ್ಲಿ ಇದ್ರೊಳಗೆ ಬಿಡಲ್ಲ ಏರ್ಪೋರ್ಟಲ್ಲಿ. ಅದನ್ನೆಲ್ಲ ಇಟ್ಕೊಂಡು ಏನೋ ಚುಚ್ಚು ಸಾಯಿಸ್ಬಿಡ್ತೀವಿ ನಂಗೆ ಆಡ್ತಾರೆ. ಏರ್ಪೋರ್ಟ್ ಚೆಕ್ ಇನ್ ಬೇಕಲ್ಲಿ ಹಾಕ್ಬೋದ ಅಂತ. ಚಾಕು ಹಿಡ್ಕೊಂಡು ಹೋಗ್ಬೋದಾ? ಚಾಕು ಹಿಡ್ಕೊಂಡು ಹೋಗ್ಬೋದಾ?
ಏರ್ಪೋರ್ಟ್ ಹಾಂ ಚೆಕ್ ಇನ್ ಬ್ಯಾಗಲ್ಲ. ಚೆನ್ನಾಗಿದೆ ಲುಕ್ ನೋಡಿ. ಒಂದು ಇಲ್ಲಿ ನೋಡಿ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಸುಜಿ ಸೊಂಟಕ್ಕೆ. ಬರೀ ಇಂಥದೆಯಾ? ಸೊಂಟಕ್ಕೆ ಸಸ್ಪೆನ್ಷನ್. ಇವಾಗ ಕೂತಿ ನೋಡ್ತೀನಿ. ಬಟ್ ಆದ್ರೂ ಫೋಟೋದಲ್ಲಿ ಒಂಥರ ತೋರಿಸಿದ್ರು. ಅದು ಯಾವಾಗಲೂ ಹಂಗೆ ಆನ್ಲೈನಲ್ಲಿ ನೋಡೋದು ಒಂದು ಥರದಿಂದಾಗುತ್ತೆ. ಲಾಟ್ರಿ ಇನ್ಕಮ್ ಟ್ಯಾಕ್ಸ್. ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ಆ ರೇಂಜಿಗಿಲ್ಲ. ಆ ರೇಂಜಿಗಿಲ್ಲ, ಬಟ್ ಪರವಾಗಿಲ್ಲ. ಸ್ಟಾರ್ಟಿಂಗಿಗೆ ಸ್ಟಾರ್ಟ್ ಮಾಡೋಕ್ಕೆ ಕೂತ್ಕೊಂಡು ಕೆಲಸ ಮಾಡಕ್ಕೆ ತಾನೆ. ನಮ್ಮ ಆಫೀಸಿಂದ ಹಿಂಗಿದೆ, ನಮ್ಮ ಆಫೀಸಿಂದ ಹಂಗಿದೆ ಅಂತ. ಸರಿ, ಹಾಗಾದ್ರೆ ಒಂದ್ಸಲ ಕೂತಿ ನೋಡ್ಬಿಡೋಣ. ಊರಮ್ಮ ನಿಮ್ ಬೇಸೂರ್ ಚೆನ್ನಾಗಿದೆಯಾ? ಚೆನ್ನಾಗಿದಾ? ಇಟ್ಕೊಂಡು ನೋಡೋಣ ಹೆಂಗ್ ಕಾಣುತ್ತೆ. ಇದು ಆ ಕಡೆ ಇದೆ ಸ್ವಲ್ಪ. ಈ ಆ ಕಡೆ ಇಡ ಒಂಚೂರು. ಓಹ್ ಸೂಪರ್ ಆಗತ್ತಿದ. ಹೈಟ್ ಇದೆ ಸ್ವಲ್ಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮಸ್ಕಾರ. ಕೆಲಸ ಮಾಡೋಕ್ಕೂ ನನಗೆ ಸ್ವಲ್ಪ ಹೈಟ್ ಇದ್ರೆ ಚೆನ್ನಾಗಾಗತ್ತೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ. ಚೆನ್ನಾಗಿದ್ಯಾ? ಇದು ಹಿಂಗೆ ಶೇಕ್ ಆಗ್ತಾನೆ ಇರುತ್ತಾ? ಅದು ಹೆಡ್ ರೆಸ್ಟ್ ತರ. ಹೆಡ್ ರೆಸ್ಟ್ ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ. ಸ್ವಲ್ಪ ನಮ್ಮ ಕಾಲ್ ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ಹೊರಗಡೆ ಬರುತ್ತೆ. ಹಿಂಗೆ ಕೂರ್ಬೇಕು ನೋಡು, ಇಲ್ಲಾಂದ್ರೆ ಪರವಾಗಿಲ್ಲ. ಯಾಕೋ ಎಕ್ಸ್ಪೆಕ್ಟೇಷನ್ ತಕ್ಕಂಗಿಲ್ಲ. ಸೊ ನಾವು ರಿಟರ್ನ್ ಆಗ್ತಾ ಇದೀವಿ. ರಿಟರ್ನ್ ಬೇಡ, ರಿಟರ್ನ್ ಬೇಡ. ಹಾಕೋಣ, ರಿಟರ್ನ್ ಮಾಡೋಣ. ಚೆನ್ನಾಗಿದೆ. ಬೇಡ ಆಯ್ತು. ಸೊ ನಮ್ಮದು ಟೇಬಲ್ಗೂ ಮ್ಯಾಚ್ ಆಗ್ತಾ ಇದೆ, ಮತ್ತು ವರ್ಕ್ ಮಾಡೋಕ್ಕೂ ಚೆನ್ನಾಗಿದೆ ಅನ್ಕೊತೀನಿ. ನಾಳೆ ನಾಡ್ದು 2 ದಿವಸ ವರ್ಕ್ ಮಾಡಿ ಅವನಿಗೆ ಹೇಳೋದು ಆಸ್ಟಿನ್ಗೆ ಹೆಂಗಿದೆ ಅಂತ, ರಿಟರ್ನ್ ಮಾಡಬೇಕಾ ಏನು ಅಂತ ನೋಡೋದು. ಚೆನ್ನಾಗಿದೆ ಸದ್ಯಕ್ಕೆ ಹೆಲ್ಪ್ ಮಾಡೋಕ್ಕೆ. ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ, ಬಾಯ್ ಬಾಯ್.